ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಆಗಸ್ಟ್ 13. ಎಲ್.ಎನ್. ಜಿ. ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 226ನೇ ಪುಟ. ಶೀರ್ಷಿಕೆ: ಮನುಷ್ಯ ಮಾತ್ರದವರಲ್ಲಿ ನಾವು ಹಿಗ್ಗಬಾರದು. ಈ ದಿನದ ಸತ್ಯವೇದದ ವಾಕ್ಯ: ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳಿದುಕೊಳ್ಳುತ್ತಾನೆಂತಲೂ ಬರೆದದೆಯಲ್ಲ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ. 1 ಕೊರಿಂಥದವರಿಗೆ 3ನೇ ಅಧ್ಯಾಯ 20 ಮತ್ತು 21ನೇ ವಚನಗಳು. ನಾವು ಸ್ವೇಚ್ಛಾಚಾರದ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಯುವಕರು ಮತ್ತು ಮನುಷ್ಯರು ಪಾಪ ಮಾಡುವುದರಲ್ಲಿ ಅಧಿಕ ಧೈರ್ಯವುಳ್ಳವರಾಗಿದ್ದಾರೆ. ನಮ್ಮ ಯುವಕರನ್ನು ಪರಿಶುದ್ಧತೆಯಲ್ಲಿ ಕಾಪಾಡಿಕೊಳ್ಳದ ಹೊರತು, ಯುವಕರು ದೃಢವಾದ ತತ್ವಗಳಿಂದ ಗಟ್ಟಿಯಾಗದ ಹೊರತು ಮತ್ತು ಮನಸ್ಸನ್ನು ಪೋಷಿಸುವ ಪುಸ್ತಕಗಳು ಮತ್ತು ಸಹವರ್ತಿಗಳು, ಸ್ನೇಹಿತರ ಆಯ್ಕೆಯಲ್ಲಿ ಹೆಚ್ಚಿನ ಎಚ್ಚರವನ್ನು ಯುವಕರು ತೆಗೆದುಕೊಳ್ಳದಿದ್ದರೆ, ಅಂತಹವರು ಸೊದೋಮಿನ ನಿವಾಸಿಗಳು ಅನೈತಿಕತೆ ಭ್ರಷ್ಟತೆಯ ಸಮಾಜಕ್ಕೆ ಒಗ್ಗಿಕೊಂಡ ಹಾಗೆಯೇ ಅನೈತಿಕ ಭ್ರಷ್ಟತೆಯ ಸಮಾಜಕ್ಕೆ ತಮ್ಮನ್ನು ತಾವು ಒಡ್ಡಿಕೊಂಡಿರುತ್ತಾರೆ. ಪ್ರತಿಯೊಂದು ಕಡೆಯಿಂದಲೂ ನಮ್ಮ ಯುವಕರು ಶೋಧನೆಗಳನ್ನು ಎದುರಿಸುತ್ತಿದ್ದಾರೆ. ನಶಿಸಿ ಹೋಗುವ ಅಲ್ಪ ಮಾನವರು ಕೊಡುವ ಬಲ ಉಪದೇಶಗಳಿಗಿಂತ ಉನ್ನತವಾದ ಉಪದೇಶಗಳ ಮೇಲೆ ಅವಲಂಬಿತರಾಗುವಂತೆ ಅವರನ್ನು ಶಿಕ್ಷಣಕ್ಕೊಳಪಡಿಸಬೇಕು. ನಮ್ಮ ದೇವರನ್ನು ಧಿಕ್ಕರಿಸುವವರು ಎಲ್ಲೆಡೆ ಇದ್ದಾರೆ. ಅವರು ಕ್ರೈಸ್ತೀಯ ಧರ್ಮದ ಮೇಲೆಯೇ ಅವರ ರೂಢಿಯಲ್ಲಿ ತಿರಸ್ಕಾರವನ್ನು ಎಸೆಯುತ್ತಾರೆ. ನೈತಿಕ ಬಲವಿಲ್ಲದಿರುವವರು ಸತ್ಯದ ರಕ್ಷಣೆಗೆ ನಿಲ್ಲಲಾರರು. ಅವರಿಗೆ ಸತ್ಯವನ್ನು ಹೇಳುವ ಧೈರ್ಯವಿರುವುದಿಲ್ಲ. ಅಸತ್ಯದ ಸಂಭಾಷಣೆಗಳು ನಿಮ್ಮಲ್ಲಿ ಇರುವವರೆವಿಗೂ ನಾನು ನಿಮ್ಮ ಜೊತೆ ಇರಲು ಸಾಧ್ಯವಿಲ್ಲ. ಈ ಲೋಕ ವಿಮೋಚಕನಾದ ಯೇಸು ಕ್ರಿಸ್ತನು ನನ್ನ ರಕ್ಷಕನು, ನನ್ನ ನಿರೀಕ್ಷೆಯು, ನನ್ನ ನಿತ್ಯ ಜೀವದ ಭರವಸೆಯ ಕೇಂದ್ರವು ಆತನೇ ಆಗಿದ್ದಾನೆ ಎಂದು ಹೇಳುವ ಧೈರ್ಯವು ಅವರಿಗಿರುವುದಿಲ್ಲ. ಆದರೆ ಇದೇ ಅವರನ್ನು, ಅಂದರೆ ಅನೈತಿಕರನ್ನು ಮೌನಗೊಳಿಸುವ ಮಾರ್ಗವಾಗಿದೆ. ನೀವು ಅವರೊಡನೆ ವಾದಿಸಿದರೆ ಅವರೂ ನಿಮ್ಮನ್ನು ಸೋಲಿಸಲು ವಾದಿಸುತ್ತಾರೆ. ನೀವು ಹೇಳುವ ಯಾವ ವಿಷಯಗಳು ಅವರನ್ನು ಮುಟ್ಟುವುದಿಲ್ಲ. ಆದರೆ ನೀವು ಕ್ರಿಸ್ತನಿಗಾಗಿ ಜೀವಿಸಿದರೆ, ನಿಷ್ಠೆಯಲ್ಲಿ ಪರಲೋಕದ ದೇವರಿಗೆ ನೀವು ದೃಢವಾಗಿದ್ದರೆ, ವಾದಗಳು ಸಾಧಿಸಲು ವಿಫಲವಾದವುಗಳನ್ನು ನೀವು ಸಾಧಿಸಿ ಅವರಿಗೆ ತೋರಿಸಬಹುದು. ಕ್ರಿಸ್ತನ ರಕ್ತದ ಮೂಲಕ ಕೊಂಡುಕೊಳ್ಳಲ್ಪಟ್ಟವರು ದೇವರನ್ನು ಸ್ತುತಿಸುವುದಕ್ಕೆಂದು ತಲಾಂತುಗಳಿಂದ ತುಂಬಲ್ಪಟ್ಟವರು, ಸುವಾರ್ತೆಯ ಮೂಲಕ ಕೃಪೆಯಿಂದ ಕಳುಹಿಸಲ್ಪಟ್ಟ ಸತ್ಯಗಳಿಂದ ದೂರವಾಗಿ ಕ್ರಿಸ್ತನ ದೈವತ್ವವನ್ನು ತಿರಸ್ಕರಿಸಿ ಅದನ್ನು ಹಾಸ್ಯಾಸ್ಪದವಾಗಿ ತಿರುಗಿಸಿ, ತಮ್ಮ ಆಧಾರವಿಲ್ಲದ ವಾದಗಳು, ಸೀಮಿತವಾದ ಬುದ್ಧಿಯ ಮೇಲೆ ನಂಬಿಕೆ ಇಡುವವರಿಗಿಂತ ನಾಚಿಕೆಗೇಡಿನ ನಗೆಪಾಟಲಿಗೀಡಾಗುವ ಮಂದಿ ಬೇರಾರೂ ಇರುವುದಿಲ್ಲ. ಅವರು ಕಷ್ಟಗಳಿಂದ ಶೋಧಿಸಲ್ಪಟ್ಟಾಗ, ಅವರು ಸಾವಿನೊಂದಿಗೆ ಮುಖಾಮುಖಿಯಾದಾಗ, ಅವರು ಕಾಪಾಡಿಕೊಂಡಿದ್ದ ಎಲ್ಲ ಕಪಟ ಭ್ರಮೆಗಳೆಲ್ಲವೂ ಬಿಸಿಲಿಗೆ ಹಿಮವು ಕರಗುವಂತೆ ಕರಗಿ ಹೋಗುತ್ತದೆ. ಕ್ರೈಸ್ತೀಯ ನಿರೀಕ್ಷೆಯು ಖಚಿತವಾದ, ಸ್ಥಿರವಾದ ಆತ್ಮದ ಆಧಾರವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.